ಸೊ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಅವನು ಕೈ ಕೊಟ್ಟ ಅಂದರೆ ಅವನು ಮಾಡ್ತೀನಿ ಅಂತ ಹೇಳಿ ಮಾಡಲಿಲ್ಲ, ಬರ್ತೀನಿ ಅಂತ ಹೇಳಿ ಬರಲಿಲ್ಲ ಅನ್ನೋ ಸಿಚುವೇಶನಲ್ಲಿ ನಾವು ಹೇಳ್ತೀವಲ್ವಾ? ಸೊ ಆಗ ಇಂಗ್ಲೀಷ್ನಲ್ಲಿ ಹೇಳಿ ಹೀ ಬ್ಯಾಕ್ಡ್ ಔಟ್ ಅಂತ. ಅವನು ಕಟ್ ಮಾಡ್ದ. ಹೀ ಹ್ಯಾಂಗಪ್ ಅಂದರೆ ಅರ್ಥ ಇಲ್ಲಿ ಕಾಲ್ನ ಡಿಸ್ಕನೆಕ್ಟ್ ಮಾಡೋದು. ಅವನು ಕೈಗೆ ಸಿಗಲ್ಲ. ಹೀ ಈಸ್ ಹಾರ್ಡ್ ಟು ರೀಚ್. ಸೊ ಇದೇ ಥರ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಕನ್ನಡದಲ್ಲಿ ತುಂಬ ಇನ್ಫಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಮಾತಾಡೋ ಸೆಂಟೆನ್ಸ್ಗಳನ್ನ ಪ್ರಾಪರ್ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತಾರೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಡಿಫ್ರೆಂಟ್ ವೇಸ್ನಲ್ಲೂ ಕೂಡ ಹೇಳ್ಬೋದು, ಬಟ್ ನಾನು ಕೊಡ್ತಾ ಇರೋ ಇವತ್ತಿನ ಕ್ಲಾಸ್ನಲ್ಲಿ ಇಂಗ್ಲೀಷ್ ಸೆಂಟೆನ್ಸ್ಗಳು ತುಂಬ ಕಾಮನ್. ಓಕೆ, ಅವನು ಬರೀ ಬಿಲ್ಡಪ್ ಕೊಡ್ತಾನೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀರಾ? ಆಗ ಹೇಳಿ ಹಿ ಜಸ್ಟ್ ಟಾಕ್ಸ್ ಅಪ್ ಟೂ ಮಚ್. ಅವನು ಓವರ್ ಮಾಡ್ತಿದ್ದಾನೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ಹೇಳಿ ಇಂಗ್ಲೀಷ್ನಲ್ಲಿ ಹಿ ಈಸ್ ಗೋಯಿಂಗ್ ಓವರ್ ಬೋರ್ಡ್. ಹಿ ಆಲ್ವೇಸ್ ಗೋಸ್ ಓವರ್ ಬೋರ್ಡ್ ಆನ್ ಎವ್ರಿಥಿಂಗ್. ಈ ರೀತಿಯಾಗಿ ಹಿ ಈಸ್ ಗೋಯಿಂಗ್ ಓವರ್ ಬೋರ್ಡ್. ಅವನದು ಬರೀ ಮಾತು. ಹಿ ಈಸ್ ಆಲ್ ಟಾಕ್ ಅಂತ ಹೇಳಿ. ರೈಟ್? ಸೋಲು ಒಪ್ಕೊಳ್ಳುವ ಮಾತೇ ಇಲ್ಲ. ನೋ ಬ್ಯಾಕಿಂಗ್ ಡೌನ್. ಜಸ್ಟ್ ಇದೊಂದು ಫ್ರೇಸ್ ಥರ ಯೂಸ್ ಮಾಡಿ. ದೆರ್ ಈಸ್ ನೋ ಬ್ಯಾಕಿಂಗ್ ಡೌನ್, ಐ ಆಮ್ ನಾಟ್ ಬ್ಯಾಕಿಂಗ್ ಡೌನ್ ಅಂತ ಹೇಳ್ಬೋದು. ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ನೋ ವೇ ಐ ಆಮ್ ಲೆಟಿಂಗ್ ದಿಸ್ ಗೋ. ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ. ದೇರ್ ಇಸ್ ನೋ ಬ್ಯಾಕಿಂಗ್ ಔಟ್ ನಾವು. ಬ್ಯಾಕ್ಔಟ್ ಮಾಡೋದು ಅಂದರೆ ಹಿಂದಕ್ಕೆ ಸರಿಯೋದು. ಬ್ಯಾಕ್ ಡೌನ್ ಅಂದರೆ ಅರ್ಥ ತಪ್ಪಿದೆ ಅಂತ ಒಪ್ಕೊಳ್ಳೋದು, ಅವ್ರು ಸೋಲಾಯಿತು ಅಂತ ಒಪ್ಕೊಳ್ಳೋದು. ರೈಟ್? ಇಲ್ಲಿ ಯಾವುದೇ ನಾಟಕ ನಡೆಯಲ್ಲ. ನೋ ಥಿಯಾಟ್ರಿಕ್ಸ್ ಹಿಯರ್. ಸೊ ಈ ಥರ ಒಂದು ಫ್ರೇಸ್ ಇದೆ, ನೋ ಥಿಯಾಟ್ರಿಕ್ಸ್ ಹಿಯರ್. ಇಲ್ಲಿ ಯಾರು ಜಗ್ಗಲ್ಲ. ನೋ ಒನ್ಸ್ ಬಜಿಂಗ್ ಹಿಯರ್. ಇಲ್ಲಿ ಏನೋ ಸರಿ ಇಲ್ಲ. ಸಮಥಿಂಗ್ಸ್ ಆಫ್ ಹಿಯರ್. ಸೊ ಇಲ್ಲಿ ಆಫ್ ಅನ್ನೋ ವರ್ಡ್ಗೆ ತುಂಬ ಮೀನಿಂಗ್ಸ್ ಇದೆ. ಜಸ್ಟ್ ನೀವು ಕನ್ನಡ ಫ್ರೇಸ್ನ ಓದಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಆ ಮೀನಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಆಫ್ ಅನ್ನೋದಕ್ಕೆ 10 to 12, 15 ಮೀನಿಂಗ್ಸ್, ಡಿಫ್ರೆಂಟ್ ಮೀನಿಂಗ್ಸ್ ಇದೆ. ಸೊ ನಿಮ್ಗೆ ಅದು ವಿಡಿಯೋ ಬೇಕಾಯ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್, ಮಾತು ಸಾಕು ಇನ್ನು, ಎನಫ್ ಟಾಕ್ ನಾವು. ಇದಾಗೋದು ತುಂಬ ಕಷ್ಟ ಇದೆ. ಅಂದರೆ ಪಾಸಿಬಿಲಿಟಿ ಬಗ್ಗೆ ನಾವು ಮಾತಾಡ್ತೀವಿ. ಇಟ್ಸ್ ಹೈಲಿ ಅನ್ಲೈಕ್ಲಿ. ಅನ್ಲೈಕ್ಲಿ ಅಂದರೆ ಪಾಸಿಬಿಲಿಟಿ ಇಲ್ಲ, ಲೈಕ್ಲಿ ಅನ್ಲೈಕ್ಲಿ. ರೈಟ್? ಇದೊಂದು ಅಡ್ಜೆಕ್ಟಿವ್. ಇದು ಹೆಚ್ಚು ಕಾಲ ಇರಲ್ಲ. ದಿಸ್ ವೋಂಟ್ ಲಾಸ್ಟ್. ಅವನದು ಮುಗೀತು, ಹೀಸ್ ಡನ್ ಅಂತ ಹೇಳಿ ಅವನ ಮಾತು ನಂಬೋದು ಕಷ್ಟ. ಹೀಸ್ ಹಾರ್ಡ್ ಟು ಟ್ರಸ್ಟ್. ಅವನ ನಂಬಿಕೆಗೆ ತಕ್ಕವನಲ್ಲ. ಟ್ರೈ ಮಾಡಿ, ಏನು ಹೇಳ್ತೀರಾ? ಹೀ ಇಸ್ ನಾಟ್ ರಿಲಯಬಲ್. ನಾನು ಆಗಲೇ ಹೇಳಿದ್ನಲ್ಲ, ಈ ಸೆಂಟೆನ್ಸ್ಗಳನ್ನ ನೀವು ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ಬೋದು ಇಂಗ್ಲೀಷ್ನಲ್ಲಿ. ಈ ರೀತಿ ಹೇಳೋಕ್ಕಾಗಲ್ವಾ, ಇದೇ ಕರೆಕ್ಟ್ ಅಂತ ನೀವು ಅನ್ಕೋಬಹುದು. ಯಾ, ದಟ್ಸ್ ಆಲ್ಸೋ ಕರೆಕ್ಟ್. ನಾನಿಲ್ಲಿ ಕೊಡ್ತಾ ಇರೋದು ತುಂಬ ಕಾಮನ್ ಫ್ರೇಸಸ್. ಈ ರೀತಿ ಕೂಡ ಹೇಳ್ಬಹುದು. ಅವನು ಮೆಲ್ಗೆ ಜಾರ್ಕೊಂಡ. ಹೀ ಸ್ಲಿಪ್ಡ್ ಔಟ್ ಕ್ವಾಯಟ್ಲಿ. ಅವನು ದೊಡ್ಡ ಫಜೀತಿ ಮಾಡ್ದ. ಹಿ ಮೇಡ್ ಅ ಟೋಟಲ್ ಮೆಸ್ ಆಫ್ ಇಟ್, ಆರ್ ಹಿ ಮೇಡ್ ಅ ಬಿಗ್ ಮೆಸ್ ಆಫ್ ಇಟ್ ಅನ್ಬೋದು. ಅವನಿಗೆ ಕೈ ಸುಟ್ಕೊಂಡ ಮೇಲೆ ಗೊತ್ತಾಯಿತು ಅಂತ ನಾವು ಯಾವಾಗ ಹೇಳ್ತೀವಿ? ಅವ್ರೇನಾದರೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸಿಂದ ಕಲ್ತ್ಕೊತಾರೆ, ಅವರು ತಪ್ಪು ಮಾಡಿ ಕಲ್ತ್ಕೊತಾರೆ, ಅವ್ರ ಮಿಸ್ಟೇಕ್ಸಿಂದ ಕಲ್ತ್ಕೊತಾರೆ, ಅವಾಗ ಹೇಳ್ತೀವಲ್ವಾ? ಹಾಗೆ ಹೇಳಿ ಹಿ ಲರ್ನ್ಡ್ ಇಟ್ ದ ಹಾರ್ಡ್ ವೇ. ಇದು ಒಂದು ಫ್ರೇಸ್, ಇಡಿಯಮ್. ಓಕೆ, ಅವನ ನಡವಳಿಕೆ ಸರಿ ಇಲ್ಲ. ಹಿಸ್ ಬಿಹೇವಿಯರ್ ಇಸ್ ಆಫ್, ಆರ್ ಹಿಸ್ ಬಿಹೇವಿಯರ್ ಈಸ್ ಅ ಬಿಟ್ ಆಫ್. He never keeps his word, or he never keeps his promises. ವರ್ಡ್ಸ್ ಅನ್ಬೇಡಿ, ವರ್ಡ್ ಅಂತ ಹೇಳಿ ಇಲ್ಲಿ ಈ ಸ್ಪೆಷಲ್ ಸೆಂಟೆನ್ಸ್ನಲ್ಲಿ. ಅವನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಾನೆ. ಏನು ಹೇಳ್ತೀರಾಗ? ಹಿ ಡಾಜಸ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ. ಡಾಜಸ್ ಅಂದರೆ ಅದರಿಂದ ಎಸ್ಕೇಪ್ ಆಗೋದು, ತಪ್ಪಿಸ್ಕೊಳ್ಳೋದು. ಅವನು ಟೈಮ್ ಪಾಸ್ ಮಾಡ್ತಾನೆ. ಇದನ್ನು ನೀವು ಲಿಟ್ರಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಮಾಡಿದರೆ ಅದು ಪ್ರಾಪರ್ ಇಂಗ್ಲೀಷ್ ಆಗಿರೋದಿಲ್ಲ. ಆಗ ಹೇಳಿ ಹಿಸ್ ಜಸ್ಟ್ ಕಿಲ್ಲಿಂಗ್ ಟೈಮ್ ಅಂತ. ಅವನ ಮಾತು ಬದಲಾಯಿಸ್ತಾನೆ ಇರ್ತಾನೆ.
ಹಿ ಕೀಪ್ಸ್ ಫ್ಲಿಪ್ ಫ್ಲಾಪಿಂಗ್, ಹಿ ಕೀಪ್ಸ್ ಡಿಫ್ಲೆಕ್ಟಿಂಗ್. ಅವನು ವಿಷಯ ಮರೆಸೋಕೆ ನೋಡ್ತಾ ಇದ್ದಾನೆ. ಹಿ ಈಸ್ ಟ್ರೈಂಗ್ ಟು ಬರಿ ದ ಇಶ್ಯೂ. ರೈಟ್, ಈ ವಿಡಿಯೋ ನೋಡಾದ್ಮೇಲೆ ನೀವು ಕಲ್ತ್ಕೊಂಡ್ಬಿಡೋದಿಲ್ಲ. ಓಕೆ, ಈ ವಿಡಿಯೋನ 2-3 ಸರಿ ನೋಡಿ, ಅದಾದಮೇಲೆ ಟ್ರೈ ಮಾಡಿ ಇದನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳೋದಕ್ಕೆ. ಮತ್ತೆ ಮತ್ತೆ ನೋಡಿ, ಮತ್ತೆ ಮತ್ತೆ ಬರ್ಕೊಂಡಿರೋದನ್ನು ಓದಿ, ಆಗ ನಿಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಸೆಂಟೆನ್ಸಸ್. ರೈಟ್, ಅವ್ನು ಬಂದು ಹೋದ. ಹಿ ಜಸ್ಟ್ ಸ್ಟಾಪ್ ಬೈ, ಆ ರೀತಿ ಹೇಳ್ಬೋದು. ಹಿ ಜಸ್ಟ್ ಮೇಡ್ ಅ ಬ್ರೀಫ್ ಅಪಿಯರೆನ್ಸ್ ಅಂತ. ಅವನು ಬರೀ ನೋಡ್ತಾ ನಿಂತ. ಹಿ ಜಸ್ಟ್ ಸ್ಟುಡ್ ಬೈ. ಅವನು ತಾನಾಗೆ ಸಿಕ್ಕಿಬಿದ್ದ. ಹಿ ಗಾಟ್ ಹಿಮ್ಸೆಲ್ಫ್ ಕಾಟ್. ಅವನು ಸುಮ್ಮನೆ ಕಾಲ ತಳ್ಳುತ್ತಿದ್ದಾನೆ. ಸೊ ಯಾವಾಗ ಹೇಳ್ತೀವಿ ಅವರು ಮಾಡ್ತೀನಿ ಅಂತ ಹೇಳಿ ಮಾಡ್ತಾನೇ ಇರೋದಿಲ್ಲ, ಮಾಡಬೇಕಾಗಿರೋ ಅಂಥ ರೆಸ್ಪಾನ್ಸಿಬಿಲಿಟೀಸ್ನ ಕೂಡ ಮಾಡ್ತಾ ಇರೋದಿಲ್ಲ. ಆಗ ಒಂದು ಸ್ಪೆಷಲ್ ಫ್ರೇಸ್ ಇದೆ, ಅದನ್ನೇ ಹೇಳಬೇಕು ನೀವು. ಇಲ್ಲಿ ಅವ್ರು ಟೈಮ್ ಪಾಸ್ ಮಾಡ್ತಿರಲ್ಲ, ಬಟ್ ಆ ಕೆಲಸ ಬಿಟ್ಟು ಬೇರೆದನ್ನು ಮಾಡ್ತಿರ್ತಾರೆ. ಮೇ ಬಿ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಅಥವಾ ಅನ್ಪ್ಲೆಸೆಂಟ್ ಆಗಿರುತ್ತೆ, ಸುಮ್ಮನೆ ಟೈಮ್ ತಳ್ತಾ ಇರ್ತಾರೆ. ಅವಾಗ ಹೇಳಿ ಹೀಸ್ ಜಸ್ಟ್ ಸ್ಟಾಲಿಂಗ್ ಅಂತ. ಸ್ಟಾಲ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಅವನು ಶುದ್ಧ ಸುಳ್ಳು ಹೇಳ್ತಾ ಇದ್ದಾನೆ. ಅಂದರೆ ನೀವು ತುಂಬ 100% ಶೋರ್ ಆಗಿ ಹೇಳ್ತೀರಾ. ಯಾವಾಗ ಹೇಳಿ ಹೀ ಸ್ಟ್ರೇಟ್ ಅಪ್ ಲೈಯಿಂಗ್ ಅಂತ. ಅಂದರೆ ತುಂಬ ಆಬ್ವಿಯಸ್ ಆಗಿ ಅವನು ಸುಳ್ಳು ಹೇಳ್ತಾ ಇರ್ತಾನೆ. ಅವನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇದ್ದಾನೆ. ಹಿ ಕೀಪ್ಸ್ ಪೈಲಿಂಗ್ ಆನ್ ಲೈಸ್. ಹಿ ಕೀಪ್ಸ್ ಪೈಲಿಂಗ್ ಆನ್ ಲೈಸ್. ಅವನ ಲೆಕ್ಕ ತಪ್ಪಿದೆ. ಹಿಸ್ ಮ್ಯಾಥ್ ಇಸ್ ವೇ ಆಫ್. ಅವ್ರು ಜಸ್ಟ್ ಹೇಳಿ ಹಿಸ್ ಮ್ಯಾಥ್ ಇಸ್ ಆಫ್ ಅಂತ. ವೇ ಅಂದರೆ ಟೂ ಮಚ್ ಅಂತ, ವೆರಿ ಮಚ್ ಅಂತ ಅರ್ಥ. ಅವನ ಪ್ಲ್ಯಾನ್ ಪಕ್ಕಾ ಇಲ್ಲ. ಹಿಸ್ ಪ್ಲ್ಯಾನ್ ಇಸಂಟ್ ವೆರಿ ಸಾಲಿಡ್. ಅವನ ವರಸೆ ನಡೆಯಲ್ಲ. ದಟ್ ವೋಂಟ್ ಫ್ಲೈ. ಈ ಥರ ಒಂದು ಫ್ರೇಸ್ ಇದೆ. ಇಫ್ ಸಮಥಿಂಗ್ ವಿಲ್ ನಾಟ್ ಫ್ಲೈ ಅಂದರೆ ಅರ್ಥ ಆ ರೀತಿ ಆಗೋದಿಲ್ಲ, ಅವರ ಪ್ಲ್ಯಾನ್, ಅವರ ಗೇಮ್ ನಡೆಯೋದಿಲ್ಲ ಅಂತ ಹೇಳೋದು. ರೈಟ್, ಹಿಸ್ ಗೇಮ್ ಈಸ್ ಎಕ್ಸ್ಪೋಸ್ಡ್. His words carry no weight. His charm doesn't work anymore. Next, ಅವನು ನನ್ನ ಮಾತನ್ನ ಲೆಕ್ಕನೇ ಮಾಡೋದಿಲ್ಲ. He just brush off my words. ಬ್ರಷ್ ಆಫ್ ಅಂದರೆ ಕೇಳಿಸ್ಕೊಳ್ಳೋದು, ಬಟ್ ಅದಕ್ಕೇನು ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ, ಜಸ್ಟ್ ಡಿಸ್ಮಿಸ್ ಮಾಡಿಬಿಡೋದು. ಇದು ನನಗೇನು ಬೇಕಾಗಿಲ್ಲ ಅಂತ ಬಿಟ್ಬಿಡೋದು. ಆ ರೀತಿ ಬ್ರಷ್ ಸಮಥಿಂಗ್ ಆಫ್. ಅದೇ ಥರ ಬ್ರಷ್ ಸಮ್ ಒನ್ ಆಫ್ ಕೂಡ ಇರುತ್ತೆ. ಅವನು ಬರೀ ಅವನದಷ್ಟೇ ನೋಡ್ಕೊಳ್ತಾನೆ. ಹಿ ಲುಕ್ಸ್ ಔಟ್ ಓನ್ಲಿ ಫಾರ್ ಹಿಮ್ಸೆಲ್ಫ್. ಅವನು ಯಾವಾಗಲೂ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾನೆ. ಹಿ ಮೇಕ್ಸ್ ಅ ಬಿಗ್ ಫಸ್ ಓವರ್ ಎವ್ರಿಥಿಂಗ್. ಆಮೇಲೆ ವಿಡಿಯೋ 1-2 ಸರಿ ನೋಡಿ ನೋಟ್ಸ್ ಕೂಡ ಮಾಡಿಟ್ಕೊಳ್ಳಿ. ನೆಕ್ಸ್ಟ್, ಅವನು ಬರೀ ಮೇಲ್ಮೇಲೆ ನೋಡ್ದ ಏನಾದರೂ ಬುಕ್ಸ್, ಪೇಪರ್ಸ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಅವಾಗ ಹೇಳ್ತೀವಲ್ಲ ಮೇಲ್ಮೇಲೆ ನೋಡ್ದ ಅಷ್ಟೇ. ಹಿ ಜಸ್ಟ್ ಸ್ಕಿಮ್ ಥ್ರೂ ಇಟ್. ಅವನ ಮಾತುಗಳಿಗೆ ಬೆಲೆ ಇಲ್ಲ. ಹಿಸ್ ವರ್ಡ್ಸ್ ಮೀನ್ ನಥಿಂಗ್ ನಾವ್. ಅವನು ಸುಮ್ಮನೆ ಮಾತಾಡ್ಬೇಕಂತ ಮಾತಾಡ್ತಾನೆ ಅಷ್ಟೇ. ಹಿ ಟಾಕ್ಸ್ ಫಾರ್ ದ ಸೇಕ್ ಆಫ್ ಇಟ್. ನಾನಿದ್ರಲ್ಲಿ ತಲೆ ಹಾಕಲ್ಲ. ಐ ಆಮ್ ಸ್ಟೇಯಿಂಗ್ ಔಟ್ ಆಫ್ ದಿಸ್. ಅದು ನನ್ನ ಕೈಲಿಲ್ಲ. ದಿಸ್ ಇಸ್ ಔಟ್ ಆಫ್ ಮೈ ಹ್ಯಾಂಡ್ಸ್. ಇದು ಮಿತಿ ಮೀರ್ತಾ ಇದೆ. ದಿಸ್ ಇಸ್ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್. ಆ್ಯಂಡ್ ದ ಲಾಸ್ಟ್ ಸ್ಲೈಡ್ ನೋಡಿ. ನೀನು ತಲೆನೇ ಕಡಿಸ್ಕೊಳ್ಳೋದಿಲ್ಲ ಅಲ್ವಾ? ಏನು ಹೇಳ್ತೀರಾಗ? ಯು ಆರ್ ಕಂಪ್ಲೀಟ್ಲಿ ಅನ್ಬಾದರ್ಡ್, ರೈಟ್? ನಿನ್ನ ಕಾಲ ಮೇಲೆ ನೀನೇ ಕಲ್ಲು ಹಾಕ್ಕೊಂಡೆ. ಯು ಶಾಟ್ ಯುವರ್ ಸೆಲ್ಫ್ ಇನ್ ದ ಫುಟ್. ನೀನು ಪ್ರತಿ ವಿಷಯನೂ ದೊಡ್ಡದು ಮಾಡ್ತೀಯಾ. ಯು ಬ್ಲೋ ಥಿಂಗ್ಸ್ ಔಟ್ ಆಫ್ ಪ್ರಪೋರ್ಷನ್. ಬ್ಲೋ ಥಿಂಗ್ಸ್ ಔಟ್ ಆಫ್ ಪ್ರಪೋರ್ಷನ್ ಅಂತ ಒಂದು ಫ್ರೇಸ್ ಇದೆ. ಅದನ್ನು ನಾವು ಯಾವಾಗ ಹೇಳ್ತೀವಿ ಈ ರೀತಿ ಕನ್ನಡದಲ್ಲಿ ಹೇಳುವಾಗ, ರೈಟ್? ಆ್ಯಂಡ್ ಇಲ್ಲಿ ನಾನು PDF ಇ-ಬುಕ್ಸ್ನ ಲಿಂಕ್ ಕೊಡ್ತಾ ಇದ್ದೀನಿ. ಈಗಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.